ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶನಿವಾರ ಬೆಳಗ್ಗೆ 9:30 ಆಗಿದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ದೇವ್ರ ಸಾಮಾನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು, ಅದಕ್ಕೆ ಇವತ್ತೇನು ಪೂಜೆ ಮಾಡಿಲ್ಲ. ಈಗ ಜಸ್ಟ್ ಎಲ್ಲ ಕೆಲಸನೂ ಮುಗೀತು. ಹಾಗೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗ್ದಿಟ್ಟಿದ್ದೀನಿ. ದೇವ್ರ ಮನೆ ಐಟಮ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಎಲ್ಲ ಬೆಳಗ್ಬಿಟ್ಟು ಎಲ್ಲ ತೊಳಿಬೇಕು. ಇದನ್ನ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗೆ ಸೊ ಇದು ತುಪ್ಪದ ದೀಪ ಹಚ್ಚೋದು. ಇದನ್ನು ನಾನು ಸ್ವಲ್ಪ ನೀರಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಮೇಲೆ ತೊಳಿತೀನಿ. ಯಾಕೆಂದರೆ ಸ್ವಲ್ಪ ಚಿಕ್ಕದಿದೆ ಅಲ್ವಾ, ಒಳಗಡೆ ಜಿಡ್ಡು ಹೋಗೋದಿಲ್ಲ ಅಂತ ಅಂದ್ಬಿಟ್ಟು. ಇದು ಮತ್ತು ದೀಪಕ್ಕೆ ಹಾಕ್ತೀವಲ್ವ, ಅದನ್ನು ಕೂಡ ಎರಡೂ ಸೇರಿಸನೇ ನೆನೆಸಿರ್ತೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಇದನ್ನು ವಾಶ್ ಮಾಡ್ಕೊತೀನಿ. ಅವಾಗ ಜಿಡ್ಡೆಲ್ಲ ನೀಟಾಗಿ ಹೋಗುತ್ತೆ. ಹಾಗೆ ಈ ದೀಪಕ್ಕೆ ಹಚ್ಚೋದು ನೋಡಿ, ಇದು ಇಷ್ಟು ಗಲೀಜಾಗಿದೆ ಅಂತ ಇದೆಲ್ಲ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇದೇ ರೀತಿಯೇ ಮಾಡೋದು. ಯೂಶ್ವಲಿ ನಾನು ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡಿದ್ದೀನಿ, ಈ ರೀತಿ ನಾನು ಕ್ಲೀನ್ ಮಾಡೋವಾಗ ಈ ರೀತಿ ಮಾಡ್ತೀನಿ ಅಂತ. ಹಾಗೆ ಇನ್ನು ಟಿಫನ್ಗೆ ಉಪ್ಪಿಟ್ಟು ನಾನು ಟಿಫನ್ ಮಾಡಿಕೊಂಡೆ. ಯಾಕಂದರೆ ಹೊಟ್ಟೆ ಹಸಿವು ತಡಿಯೋಕ್ಕಾಗಲ್ಲ, ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ. ಹಾಗಾಗಿ ಬಿಸಿ ಬಿಸಿ ಇದ್ರೇ ಚೆಂದ ಉಪ್ಪಿಟ್ಟು ತಿನ್ನೋದಕ್ಕೆ. ಅದಕ್ಕೆ ಉಪ್ಪಿಟ್ಟನ್ನ ಎಲ್ಲ ಅಂದರೆ ಟಿಫನ್ ಮಾಡಿಕೊಂಡು ಇನ್ನು ನಮ್ಮ ಮನೆಯವರು ಹಾಗೆ ಕೀರ್ತಿ ತಿನ್ನಬೇಕು. ಸೊ ಇನ್ನು ಇನ್ನೊಂದು ಕಡೆ ತುಪ್ಪ ಕಾಯಿಸಿಟ್ಟಿದ್ದೀನಿ. ಸೊ ಇದನ್ನು ಒಂದು ಡಬ್ಬಿಗೆ ಹಾಕಿಡಬೇಕು ಫಿಲ್ಟರ್ ಮಾಡಿ. ತುಪ್ಪಕ್ಕೆ ನಾನು ವಿಳೆದೆಲೆ ಮತ್ತು ಒಂದು ಪೀಸ್ ಚಕ್ಕೆ ಮತ್ತು ಒಂದು ಪೀಸ್ ಲವಂಗ, ಅದಾದಮೇಲೆ ಒಂದು ಏಲಕ್ಕಿ ಹಾಕ್ಕೊಂಡ್ರೆ ಹಾಕ್ಕೋಬೋದು. ಮತ್ತು ಒಂದು 4 ಕಾಳು ಮೆಂತ್ಯನ ಸ್ವಲ್ಪ ನುರುಕ್ಬಿಟ್ಟು ಹಾಕಿದ್ರೆ ತುಪ್ಪ ಘಮ ಅಂತ ಇರುತ್ತೆ. ತುಪ್ಪ ಕಾಯಿಸುವಾಗಲೇ ಗೊತ್ತಾಗ್ಬಿಡುತ್ತೆ. ಸೊ ಇದಿಷ್ಟು ಕೆಲಸ ಪೆಂಡಿಂಗ್ ಇದೆ. ಇವಾಗ ದೇವ್ರ ಸಾಮಾನು ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 20 ನಿಮಿಷದಷ್ಟರಲ್ಲೇ ಎಲ್ಲ ಮುಗ್ದೋಗ್ಬಿಡುತ್ತೆ. ನಾನೇನು ಬೇಗ ಬೇಗ ಮಾಡ್ತೀನಿ. ನಾನು ಯೂಸ್ ಮಾಡೋದು ಕೋಲ್ಗೇಟ್ ಟೂತ್ ಪೌಡರು. ಇದರಲ್ಲೇ ನಾನು ವಾಶ್ ಮಾಡೋದು. ಸೊ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಪೂಜೆ ಆದರೆ ಮಾಡ್ತೀನಿ. ಯೂಶ್ವಲಿ ನಾನು ಮಧ್ಯಾಹ್ನದ ಟೈಮೆಲ್ಲ ದೀಪ ಹಚ್ಚೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಮಧ್ಯಾಹ್ನದ ಹೊತ್ತು ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ. ಹಚ್ಚಿದ್ರೆ ಬೆಳಗ್ಗೆನೇ ಮಾಡಬೇಕು, ಇಲ್ಲಾಂದರೆ ಮುಸ್ಸಂಜೆ ಟೈಮಲ್ಲಿ ಮಾಡಬೇಕು. ಸೊ ಮಧ್ಯಾಹ್ನ ಅಂದರೆ 11 ಗಂಟೆ ಮೇಲೆ ಹಾಕಿಬಿಟ್ರೆ ನಾನು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಸಂಜೆಗೆ ನಾನು ಪೂಜೆ ಮಾಡೋದು. ಸೊ ಬೆಳಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ. ಹೂ ಮುಡಿಸಿ ಸಂಜೆ ಪೂಜೆ ಮಾಡಿದ್ರೆ ಆಗುತ್ತೆ. ಇನ್ನು ಹೊರಗಡೆ ಸ್ವಲ್ಪ ಇವತ್ತು ಕೆಲಸ ಇದೆ, ಹೊರಗಡೆ ಹೋಗಬೇಕು. ಇದಿಷ್ಟು ಕೆಲಸ ಮುಗಿಸ್ಬಿಟ್ಟು ಹೊರಗಡೆ ಹೋಗ್ತೀನಿ. ಎಲ್ಲಿಗೆ ಏನು ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ. ಕೆಲವೊಂದು ಐಟಮ್ಸ್ನೆಲ್ಲ ಸ್ವಲ್ಪ ತರೋದಿತ್ತು, ಅಂದರೆ ಸ್ವಲ್ಪ ಸ್ಟೀಲ್ ಐಟಮ್ಸ್ ಎಲ್ಲ ತರೋದಿತ್ತು. ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಅಂದರೆ ನಾನು ಯಾವ ಶಾಪಿಗೆ ಹೋಗ್ತೀನಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ವ್ಲಾಗಲ್ಲಿ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಅದಕ್ಕೆ ಒಂದು ಬೌಲಿಗೆ ಒಂದು ಸ್ವಲ್ಪ ನಾನು ಗಂಜಲ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಗಂಜಲ ನನಗೆ ಅಂದರೆ ಊರ ಕಡೆ ಹೋದಾಗ ತಂದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ, ಆವಾಗ ಏನೋ ಅಂತ ಸ್ಮೆಲ್ ಅನಿಸಲ್ಲ. ಒಂದು ಸ್ವಲ್ಪ ನೀರಿಗೆ ಹಾಕೋದ್ರಿಂದ ಏನಷ್ಟು ಸ್ಮೆಲ್ ಬರೋಲ್ಲ. ಇನ್ನು ಮನೆ ಶುದ್ಧ ಮಾಡೋದಕ್ಕೆ ಅಥವಾ ದೇವ್ರ ಮನೆ ರೀತಿ ಒರೆಸ್ಕೊಳ್ಬೇಕು ಅಂದಾಗ ಗಂಜಲ ಹಾಕೊಂಡ್ರೆ ತುಂಬ ಒಳ್ಳೆಯದು. ಸೊ ಪಾಸಿಟಿವ್ ಇರುತ್ತೆ, ನೆಗೆಟಿವಿಟಿ ಇಲ್ಲ, ಹೊರಗಡೆ ಹೋಗಿ ಹೆಲ್ಪ್ ಮಾಡುತ್ತೆ. ಹಾಗೆ ಒಂದು ಸ್ವಲ್ಪ ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ಯಾಬ್ರಿಕ್ ಲಿಕ್ವಿಡು ಅದನ್ನು ಹಾಕಿ ಒಂದು ಸ್ವಲ್ಪ ಇವಾಗ ಈ ನೀರಲ್ಲಿ ದೇವ್ರ ಮನೆ ಐಟಮ್ಸ್ನ ನಾನು ಕ್ಲೀನ್ ಮಾಡೋದು. ಸೊ ಇದನ್ನು ಹಾಕೋದ್ರಿಂದ ಗ್ಲಾಸಿಗೆ ಒಂದು ಶೈನ್ ಬರುತ್ತೆ ಫೋಟೋ ಎಲ್ಲ ಒರೆಸಿದಾಗ. ಹಾಗೆ ದೇವ್ರ ಮನೆ ಟೈಲ್ಸಲ್ಲಿ ಸಣ್ಣ ಪುಟ್ಟ ಜಿಡ್ಡುಗಳಿದ್ರೆ, ಅಂದರೆ ಎವ್ರಿ ಟೈಮ್ ದೀಪ ಉರಿತಾ ಇರುತ್ತೆ. ಹಾಗೆ ತುಪ್ಪದ ಬತ್ತಿ ಎಲ್ಲ ಹಚ್ತೀವಲ್ಲ, ಸೊ ಜಿಡ್ಡು ಥರ ಏನಾರು ಇತ್ತು ಅಂದರೆ ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಟೈಲ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಇದೆರಡನ್ನ ನಾನು ಹಾಕಿ ಇದರಲ್ಲಿ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ತೀನಿ. ನಾವು ದೇವ್ರ ಮನೆ ಒರೆಸೋದಕ್ಕೆ ಅಂತಲೇ ಹೇಳಿ ನಾನು ಈ ರೀತಿ ಸ್ಪಾಂಜ್ ವೈಪ್ನ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ, ಬರೀ ದೇವ್ರ ಮನೆಗೆ ಅಂತ ಇಟ್ಟಿರೋದು. ಸೊ ಇದನ್ನು ಚೆನ್ನಾಗಿ ಈ ರೀತಿ ಸ್ಕ್ವೀಸ್ ಮಾಡಿಬಿಟ್ಟು ಒರೆಸಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಗ್ಲಾಸ್ ಕೂಡ ಅಷ್ಟೇ, ಸಣ್ಣ ಪುಟ್ಟ ಫಿಂಗರ್ ಪ್ರಿಂಟ್ಸ್ ಇದ್ದರೆ ಅದನ್ನು ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಈ ರೀತಿ ನೀಟಾಗಿ ಒರೆಸ್ಕೊಳ್ತೀನಿ. ಸೊ ನೋಡ್ತಿರ್ಬೋದು, ಒಂದು ಸ್ವಲ್ಪನೂ ಕೂಡ ಸ್ಕ್ರ್ಯಾಚ್ ಆಗಲಿ ಅಥವಾ ಫಿಂಗರ್ ಪ್ರಿಂಟ್ಸ್ ಆಗಲಿ ಕಾಣೋದಿಲ್ಲ. ಸೊ ಫಸ್ಟಿಗೆ ನಾನು ಟೈಲ್ಸ್ ಒರೆಸೋದಕ್ಕೂ ಮುಂಚೆ ಈ ರೀತಿ ಗ್ಲಾಸ್ ಎಲ್ಲ ಒರೆಸ್ಬಿಡ್ತೀನಿ, ಆಮೇಲೆ ನಾನು ಟೈಲ್ಸ್ ಒರೆಸೋದು.
ನೆಕ್ಸ್ಟು ಲಕ್ಷ್ಮಿ ಫೋಟೋದು ಗ್ಲಾಸ್ ಕೂಡ ಒರೆಸ್ತಾ ಇದ್ದೀನಿ. ಈ ಕುಂಕುಮ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾನು ಒಂದು ಹೂವು ಎಲ್ಲ ಏನು ಒಣಗಿ ಇರುತ್ತೆ ಅದರಲ್ಲೇ ಒಂದು ಸ್ವಲ್ಪ ತೆಗೆದುಬಿಡ್ತೀನಿ. ಆವಾಗ ಕುಂಕುಮದ ಕರೆ ಎಲ್ಲ ಏನೂ ಸ್ಪಾಂಜ್ ವೈಪ್ಗೂ ಕೂಡ ಆಗಲ್ಲ, ಕ್ಲೀನಾಗಿರುತ್ತೆ. ಸೊ ಕುಂಕುಮ ಎಲ್ಲ ತೆಗೆದುಬಿಟ್ಟು ಆಮೇಲೆ ಈ ರೀತಿ ಒರೆಸ್ಕೊಳ್ತೀನಿ. ನೀರಿಂದು ಕರೆಗಳು ಕೂಡ ಕಾಣಲ್ಲ ಒರೆಸ್ದಾಗ, ಕ್ಲಿಯರಾಗಿ ಕಾಣುತ್ತೆ ನೋಡಿ. ಬೇಗನೂ ಒಣಗುತ್ತೆ ಮತ್ತು ಕ್ಲಿಯರಾಗಿ ಕಾಣುತ್ತೆ. ಸೊ ಗ್ಲಾಸ್ ನೀಟಾಗಿ ಕ್ಲೀನ್ ಆಗುತ್ತೆ. ದೇವ್ರ ಮನೆ ಗ್ಲಾಸು ಅಂದರೆ ಡೋರ್ಗೆ ಹಾಕಿರೋದು ಅದನ್ನು ಕೂಡ ಅಷ್ಟೇ ಈ ರೀತಿ ಒರೆಸ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಅಂದರೆ ಈ ಬಟ್ಟೆನ ಜಿಡ್ ಮಾಡ್ಕೋಬಾರ್ದು, ಸ್ಪಾಂಜ್ ವೈಪ್ನ ಜಿಡ್ ಮಾಡಿಕೊಂಡ್ರೆ ಒರೆಸೋ ಕಡೆ ಎಲ್ಲ ಜಿಡ್ ಥರ ಆಗುತ್ತೆ. ದೇವ್ರ ಮನೆ ಎಲ್ಲ ಗ್ಲಾಸ್ ಎಲ್ಲ ಒರೆಸಿದ ಮೇಲೆ, ದೇವ್ರ ಫೋಟೋಸ್ ಎಲ್ಲ ಒರೆಸಿದ ಮೇಲೆ ಈ ರೀತಿ ಟೈಲ್ಸ್ನ ಒರೆಸ್ಕೊಳ್ತೀನಿ. ಟೈಲ್ಸ್ ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ, ಒಳ್ಳೆ ಶೈನ್ ಇರುತ್ತೆ. ಇಷ್ಟೇ ನಾನು ಯೂಸ್ ಮಾಡೋದು. ಒಂದು ಲಿಕ್ವಿಡ್ ಯೂಸ್ ಮಾಡ್ತೀನಿ, ಡಿಟರ್ಜೆಂಟ್ ಲಿಕ್ವಿಡು. ಆದಷ್ಟು ಫ್ಯಾಬ್ರಿಕ್ ಲಿಕ್ವಿಡೇ ಯೂಸ್ ಮಾಡ್ತೀನಿ. ಯುಟೆನ್ಸಿಲ್ಸ್ ವಾಶ್ ಮಾಡೋದೆಲ್ಲ ಯೂಸ್ ಮಾಡಲ್ಲ. ಅದಾದಮೇಲೆ ಸ್ವಲ್ಪ ಗಂಜಲ ಹಾಕ್ಕೊಳ್ತೀನಿ. ಬೇಕಾದ್ರೆ ಒಂದು ಸ್ವಲ್ಪ ಕಲ್ಲು ಕೂಡ ಹಾಕ್ಕೋಬೋದು. ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇನ್ನು ಸ್ವಿಚ್ ಬೋರ್ಡ್ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಕ್ಲೀನಾಗಿದೆ. ಮತ್ತು ನೀಟಾಗಿ ಹುಷಾರಾಗಿ ಒರೆಸ್ಕೊಳ್ಬೇಕು. ಸ್ವಲ್ಪನೂ ನೀರು ಇರಬಾರ್ದು. ಚೆನ್ನಾಗಿ ಸ್ಕ್ವೀಸ್ ಮಾಡಿ ಒರೆಸ್ಕೊಂಡ್ರೆ ಸ್ವಿಚ್ ಬೋರ್ಡ್ ಕೂಡ ಕ್ಲೀನಾಗಿರುತ್ತೆ. ಓಕೆ, ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಈಗ ಮತ್ತೆ ಪ್ಲೈನ್ ವಾಟರ್ ತರಕ್ಕೆ ಹೇಳಿದ್ದೀನಿ, ನೀರು ಚೇಂಜ್ ಮಾಡಿಬಿಟ್ಟು ಅದರಲ್ಲಿ ಒಂದು ಸತಿ ನೀಟಾಗಿ ಒರೆಸ್ಕೊಳ್ತೀನಿ. ಸೊ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ದೇವ್ರ ಸಾಮಾನೆಲ್ಲ ತೊಳೆದಿದ್ದೆಲ್ಲ ಆಗಿತ್ತಲ್ವ, ಸೊ ಎಲ್ಲದನ್ನು ಕೂಡ ರೆಡಿ ಮಾಡಿ ದೇವ್ರ ಮನೆಯೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿಟ್ಟೆ ಸಂಜೆ ಪೂಜೆ ಮಾಡೋಣ ಅಂತ. ಸಾಮಾನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿಸ್ದೆ. ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಫ್ರೆಶ್ ಆಗಿ ನುಗ್ಗೆಕಾಯಿ ತಂದಿದ್ರು, ಅದಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಡೋಣ. ಇನ್ನು ಸಂಜೆವರೆಗೂ ಏನೂ ಕೆಲಸ ಇರೋದಿಲ್ವಲ್ಲ, ಸೊ ಹಾಗಾಗಿ ಸಾಂಬಾರು ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಹಾಕ್ಬೇಕು. ನುಗ್ಗೆಕಾಯಿ ಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಇವಾಗ ಹಚ್ಚಿರೋ ಅಂಥ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಕ್ರಿಸ್ಪಾಗಿ ಫ್ರೈ ಮಾಡಿ, ಹಾಗೆ ಬದನೆಕಾಯಿನೂ ಇದಕ್ಕೇನೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆಲಿ ಫ್ರೈ ಆದಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡ್ಕೊಂಡು ಹಾಕೋತಾ ಇದ್ದೀನಿ. ಅಂದರೆ ಇವಾಗ ಸಾಂಬಾರಿಗೆ ಅಂದರೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೋದು. ಇನ್ನು ನುಗ್ಗೆಕಾಯಿ ಕೂಡ ಬೇಯಿಸ್ಕೋಬೇಕಲ್ವ, ಇನ್ನು ಅದಕ್ಕೂ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ಸೊ ನೋಡಿಕೊಂಡು ಉಪ್ಪನ್ನು ಹಾಕಿ ಎಣ್ಣೆಯಲ್ಲಿ ಆದಷ್ಟು ಬದನೆಕಾಯಿ ಫ್ರೈ ಮಾಡ್ಕೊಳ್ತೀನಿ. ಸೊ ನುಗ್ಗೆಕಾಯಿ ಸಾರು ರೆಡಿ ಆಯಿತು. ಬಿಸಿ ಬಿಸಿ ಅನ್ನೋದು ಚೆನ್ನಾಗಿರುತ್ತೆ. ಸೊ ಕೆಲವೊಂದು ಐಟಮ್ಸ್ನ ಹಾಕಬೇಕಾಗಿತ್ತು. ಒಂದು 2 ಬ್ಯಾಗಷ್ಟು ಸ್ಟೀಲ್ ಐಟಮ್ಸು, ಕೆಲವೊಂದು ಯೂಸ್ ಆಗ್ತಾಯಿಲ್ಲ ಇರೋವಂಥದ್ದು ಎಲ್ಲ ಇತ್ತು. ಸೊ ಎಲ್ಲ ಹಾಕಿ ಏನೇನು ತೊಗೊಳ್ತೀವಿ ಅನ್ನೋದೊಂದು ಲಿಸ್ಟ್ ಇದೆ. ಅಲ್ಲಿ ಹೋದ್ಮೇಲೆ ಪರ್ಚೇಸ್ ಮಾಡೋದು. ಸೊ ಇವಾಗ ಹೊರಟಿದ್ದೀವಿ. ಮಧ್ಯಾಹ್ನ ಆಗಿದೆ, ಕರೆಕ್ಟಾಗಿ 12:15 ಆಗಿದೆ. ನೋಡೋಣ ಅಲ್ಲಿ ಹೋದ್ಮೇಲೆ ಹೇಗೆ ಏನು ಅನ್ನೋದು. ನಾವು ಹೋಗಿದ್ದು ಭಾಷಮ್ ಸರ್ಕಲ್ ಹತ್ರ ಇರೋವಂಥ ಮಹಾಲಕ್ಷ್ಮಿ ಸ್ಟೀಲ್ ಮೆಟಲ್ ಹೌಸ್ ಅಂತ, ಮಹಾಲಕ್ಷ್ಮಿ ಮೆಟಲ್ ಹೌಸ್ ಅಂತ. ಸೊ ಈ ಒಂದು ಶಾಪ್ಗೆ ನಾವು ಬಂದಿರೋದು. ಇದು ಆ್ಯಕ್ಚುಲಿ 2 ಫ್ಲೋರ್ಸೋ 3 ಫ್ಲೋರ್ಸೋ ಇದೆ. ಫುಲ್ಲು ಸ್ಟೀಲ್ ಐಟಮು, ಹಾಗೆ ಕಿಚನ್ ವೇರ್ಸು, ಕಿಚನಿಗೆ ಬೇಕಾಗಿರೋವಂಥ ಐಟಮ್ಸೇ ಜಾಸ್ತಿ ಇರೋದು. ಹಾಗೆಯೇ ಮನೆಗೆ ಬೇಕಾಗಿರೋವಂಥ ಎಲ್ಲ ಥರ ವಸ್ತುಗಳು ಸಿಗುತ್ತೆ. ಈವನ್ ಆರ್ಗನೈಸರ್ಸ್ ನಾವೇನು ಯೂಸ್ ಮಾಡ್ತೀವಿ ಪ್ರತಿಯೊಂದು ಸಿಗುತ್ತೆ. ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು, ಎಲ್ಲದೂ ಸಿಗುತ್ತೆ. ಒಂದು ಪ್ಲೇಸ್ ಅಂತ ಹೇಳ್ಬೋದು ಇದು. ಎಲ್ಲ ಥರ ಐಟಮ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಒಂದು ಸ್ಪೂನಿಂದ ಹಿಡಿದು ಪ್ರತಿಯೊಂದು ಇಂಥದ್ದಿಲ್ಲ ಅಂತ ಹೇಳೋಗಿಲ್ಲ, ಅಷ್ಟು ಐಟಮ್ಸ್ನ ಇಟ್ಟಿದ್ದಾರೆ. ಬಟ್ ಕಾಸ್ಟ್ ವೈಸು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸಿದ್ರು ಐಟಮ್ಸ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ.
ಈ ರೀತಿ ಕ್ವಾಲಿಟಿ ಆಗಿರುವಂಥ ಐಟಮ್ಸು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸಿಗೋವಂಥ ಐಟಮ್ಸು ಇಲ್ಲಿ ಈಸಿಯಾಗಿ ನಮಗೆ ಸಿಕ್ಬಿಡುತ್ತೆ, ಅಂದರೆ ಹುಡ್ಕೋವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ಕಸ್ಟಮರ್ಸ್ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತಾರೆ. ಬಂದರೆ ಅಂತೂ ಎಷ್ಟೊತ್ತಾದ್ರೂ ಪರ್ಚೇಸ್ ಮಾಡೋದೇ ಮುಗಿಯೋದಿಲ್ಲ, ಅಷ್ಟು ಐಟಮ್ಸ್ ಇರೋದ್ರಿಂದ ನೋಡೋಣ ಅಲ್ಲಿ ನೋಡೋಣ ಇದು ನೋಡೋಣ ಆ ರೀತಿ ಅನ್ನಿಸ್ತಾ ಇರುತ್ತೆ ಅಲ್ಲಿಗೆ ಹೋದರೆ. ಸೊ ನಾವು ಕೆಲವೊಂದು ಐಟಮ್ಸ್ನ ಏನು ತೊಗೊಂಡು ಹೋಗಿದ್ವಿ, ಅದಕ್ಕೆ ಏನೇನು ತೊಗೋಬೋದು, ಅದು ಹಾಕೋದ ಬೇಡವಾ ಅಥವಾ ಎಕ್ಸ್ಚೇಂಜ್ ಆಫರ ಏನು ಅನ್ನೋದನ್ನು ನೋಡಿಕೊಂಡು ನಾವು ಕೂಡ ಪರ್ಚೇಸ್ ಮಾಡಿದ್ವಿ. ಸೊ ನೋಡ್ತಿರ್ಬೋದು ಸ್ಟೀಲ್ ಐಟಮ್ಸಲ್ಲಿ ಕಪ್ಸ್ ಆಗಿರ್ಬೋದು, ಬೌಲ್ಸ್ ಆಗಿರ್ಬೋದು, ಸ್ಟೀಲ್ ಪ್ಲೇಟ್ಸು, ಸ್ಪೂನ್ಸು, ಟಿಫನ್ ಬಾಕ್ಸು, ಗ್ಲಾಸಸ್ಸು ಮತ್ತು ಚೊಂಬುಗಳು ಎಲ್ಲ ಥರನೂ ಇಟ್ಟಿದ್ದಾರೆ. ಸೊ ನೋಡ್ತಾ ಇದ್ರೆ ಒಂದೊಂದು ಐಟಮ್ನು ಕೂಡ ತೊಗೊಳ್ಬೇಕು ಅನ್ನೋ ಅಷ್ಟು ಆಸೆ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಶಾಪ್ ಅಡ್ರೆಸ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಶಾಪ್ ಅಡ್ರೆಸ್ ಕೂಡ ಶೇರ್ ಮಾಡ್ತೀನಿ. ಹಾಗೆ ಎಲ್ಲ ಥರ ಕಂಪ್ನಿ ಐಟಮ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ. ಪಿಜನ್ನು ಮತ್ತು ಹಾಕಿನ್ಸು, ಫ್ಯೂಚೂರ, ಪಾನ್ಗಳಲ್ಲಾದರೆ, ಹಾಗೆ ಸಿಗ್ನೋರಾ ವೇರು, ಟಪ್ಪರ್ ವೇರ್ ಐಟಮ್ಸು, ಮತ್ತು ಅದು ಅಲ್ಲದೆ ಬೇರೆ ರೀತಿ ಐಟಮ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ. ಬೇರೆ ಬೇರೆ ಕಂಪ್ನಿ ಐಟಮ್ಸ್ ಕೂಡ ಸಿಗುತ್ತೆ. ಸೊ ನಿಮಗೆ ಕಾಸ್ಟ್ಲಿದು ಬೇಕಂದ್ರೂ ತೊಗೋಬೋದು, ಅಥವಾ ಸ್ವಲ್ಪ ಅದಕ್ಕಿಂತ ಕೆಳಗಡೆ ಇರುವಂಥ ಪ್ರೈಸ್ ರೇಂಜಲ್ಲೂ ಕೂಡ ನಿಮಗೆ ಐಟಮ್ಸ್ ಅವೈಲೇಬಲ್ ಇರುತ್ತೆ. ನಾನು ಇದನ್ನು 3 ಫ್ಲೋರು ಕೂಡ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಾನು ಜಸ್ಟ್ ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ವೀಡಿಯೋ ಮಾಡ್ಕೊಂಡಿದ್ದು, ಯಾಕೆಂದರೆ ಅಲ್ಲಿ ಕಸ್ಟಮರ್ಸ್ ಎಲ್ಲ ತುಂಬಾ ಇದ್ದಿದ್ದರಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ. ಮಾರ್ವೆಲ್ ಪ್ಲಸ್ ಪ್ರೆಸ್ಟೀಜ್ ಇದೆಯಲ್ಲ ನೋಡಿ. ಆ್ಯಕ್ಚುಲಿ ಮೇನ್ ರೀಸನ್ ಇದೇ ಶಾಪಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ ಅಂತ ಅಂದರೆ ಸ್ಟವ್ ನೋಡೋಣ ಅಂತ ಹೇಳಿ. ಯಾಕೆ ಅಂತಂದರೆ ನಮ್ಮ ಅಮ್ಮನ ಮನೆ ಸ್ಟವ್ ಏನು ಯೂಸ್ ಮಾಡ್ತಿದ್ದಾರೆ 3 ಬರ್ನರ್ ಸ್ಟವ್ವು, ಅದು ಬಂದು ಆಟೋ ಇಗ್ನಿಷನ್ ಅಂತ ಹೇಳಿ ತೊಗೊಂಡಿದ್ದು. ಬಟ್ ಅದು ಆಮೇಲೆ ಇಗ್ನಿಷನ್ ಏನೋ ಹೋಯಿತು. ಬಟ್ ಸ್ಟವ್ ಚೆನ್ನಾಗಿತ್ತು. ಈ ನಡುವೆ ಏನು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಬರ್ನರಲ್ಲಿ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಬರ್ನರ್ ಕಂಪ್ಲೀಟಾಗಿ ಸುತ್ತ ಉರಿತಿರ್ಲಿಲ್ಲ, ಫ್ಲೇಮ್ ಬರ್ತಿರ್ಲಿಲ್ಲ, ಅರ್ಧಂಬರ್ಧ ಥರ ಅನಿಸ್ತಿತ್ತು. ಆಮೇಲೆ ಕೇಳಿದಾಗ ಆ್ಯಕ್ಚುಲಿ ಬರ್ನರ್ ಕೂಡ ಕ್ಲೀನ್ ಮಾಡಿ ಯೂಸ್ ಮಾಡ್ತಿದ್ರು, ಅಂದರೂ ಅದು ಅದೇ ರೀತಿಯೇ ಪ್ರಾಬ್ಲಮ್ ಆಗ್ತಿತ್ತು. ಆ ಜಂಬೋ ಬರ್ನರ್ ಏನು ಕೊಟ್ಟಿರ್ತಾರೆ ಅದು ಕಂಪ್ಲೀಟಾಗಿ ಫ್ಲೇಮ್ ಹತ್ತಾ ಇರಲಿಲ್ಲ ಅದಕ್ಕೆ. ಸೊ ಸರ್ವೀಸ್ಗೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ, ಅದಕ್ಕೆ 3000 ಸಮಥಿಂಗ್ ಆಗುತ್ತೆ ಅಂತ ಅವ್ರು ಬಂದು ಚೆಕ್ ಮಾಡಿ ಹೇಳಿದ್ರು. ಸೊ ಅದೇ ಪ್ರೈಸ್ಗೇನೆ ಸ್ಟವ್ವೇ ಬರುತ್ತೆ ಹೊಸದು, ಇನ್ನೊಂದು 2-3 ಸಾವಿರ ಎಕ್ಸ್ಟ್ರಾ ಹಾಕಿದ್ರೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಸ್ಟವ್ವೇ ಚೇಂಜ್ ಮಾಡ್ತೀನಿ ಅಂತ ಅದನ್ನು ನೋಡಬೇಕಾಗಿತ್ತು. ಹಾಗಾಗಿ ಈ ಶಾಪಿಗೆ ಬಂದ್ವಿ, ಮೇಯ್ನ್ ಅದೇ ರೀಸನ್ನೇ. ಹಾಗೆ ಎಕ್ಸ್ಚೇಂಜ್ ಆಫರಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಚೇಂಜ್ ಆಫರ್ ಕೊಡ್ತಾರೆ. ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ನಮಗೆ ಅಂದರೆ ಕರೆಕ್ಟಾಗಿ ಸಿಕ್ಬಿಡುತ್ತೆ. ನಾವು ಯಾವ ರೀತಿ ಕೇಳ್ತೀವೋ ಅದೇ ರೀತಿಯೇ ಸಿಗುತ್ತೆ. ಬೇರೆ ಕಡೆ ಅಂತ ಅಂದರೆ ಒಂದು ಸಿಗುತ್ತೆ ಒಂದು ಸಿಗಲ್ಲ, ಆ ರೀತಿ ಆಗುತ್ತಲ್ವಾ. ಸೊ ಆ ಥರ ಈ ಶಾಪಲ್ಲಿ ಆ ರೀತಿ ಇರೋದಿಲ್ಲ. ನಾವು ಏನು ಕೇಳ್ತೀವೋ ಅದು ಪರ್ಫೆಕ್ಟಾಗಿ ನಮ್ಗೆ ಅದೇ ಥರನೇ ಸಿಕ್ಬಿಡುತ್ತೆ. ಹಾಗಾಗಿ ಹೋಗಿದ್ದು ಈ ಒಂದು ಶಾಪ್ಗೆ. 1 ಲೀಟರ್ದು ಅಂದರೆ ಎಷ್ಟಾಗುತ್ತೆ? ಎಷ್ಟು ಲೀಟರ್ಸ್ ಅದು ತಗೊಳ್ಳಿ. ಓಕೆ, ಸ್ಟವ್ ನೋಡಿದ್ವಿ, ಬಟ್ ಅದೇನೋ ಅಷ್ಟು ನಮ್ಗೆ ಇಷ್ಟ ಆಗಲಿಲ್ಲ. ಮತ್ತು ಪ್ರೀತಿ ಕಂಪ್ನಿ ಕೇಳಿದಾಗ ಅದೊಂದು ಇಲ್ಲ, ಬರೀ ಪ್ರೆಸ್ಟೀಜು ಮತ್ತು ವೈಡ್ನಾಮು ಮತ್ತು ಇನ್ನೊಂದು ಯಾವುದೋ ಹೇಳಿದ್ರು, ಅದು ಕಂಪ್ನಿ ಮಾತ್ರ ಸ್ಟವ್ ನಾವು ಸೇಲ್ ಮಾಡೋದು ಅಂತ. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಇದೆ, ಮಿಕ್ಕಿದೆಲ್ಲ ಸಿಕ್ತು. ಬಟ್ ಸ್ಟವ್ ಯಾಕೋ ನಮಗೆ ಅಷ್ಟು ಸರಿ ಹೋಗಲಿಲ್ಲ, ಅದಕ್ಕೆ ಸ್ಟವ್ ಒಂದು ಬಿಟ್ಟು ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟು ಬಂದ್ವಿ. ಆ್ಯಕ್ಚುಲಿ ಈ ಒಂದು ಶಾಪಲ್ಲಿ ನಮಗೆ ಒಂದು 2 ಅವರ್ಸ್ ಅಲ್ಲೇ ಆಗೋಯಿತು. ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ನಮಗೇನು ಬೇಕೋ ಎಲ್ಲದನ್ನು ಸಿಕ್ತು. ಸ್ಟವ್ ಒಂದು ಪರ್ಚೇಸ್ ಮಾಡಲಿಲ್ಲ ಅಷ್ಟೇ. ಸೊ ಇನ್ನು ಮಿಕ್ಕಿದ್ದನ್ನು ತೊಗೊಂಡು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಇನ್ನೊಂದು ಐಟಮ್ನ ನಾವು ಪರ್ಚೇಸ್ ಮಾಡಬೇಕಾಗಿತ್ತು, ಒಂದು ಎಕ್ಸ್ಚೇಂಜಿಗೆ ಕೊಟ್ಟುಬಿಟ್ಟು. ಬಟ್ ಇಲ್ಲಿ ಕಸ್ಟಮರ್ಸ್ ತುಂಬ ಜಾಸ್ತಿ ಇದ್ದಿದ್ದರಿಂದ ನಾವು ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಂದ ವಾಪಸ್ ಬಂದ್ವಿ. ಇನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತಲೇ ಮೇಲ್ಗಡೆ ಸ್ಟೆಪ್ಪಿಗೆ ಹೋದೆ, ಅಂದರೆ ನೆಕ್ಸ್ಟ್ ಫ್ಲೋರ್ಗೆ ಹೋದೆ. ಅಲ್ಲಿ ಈ ರೀತಿ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇದೆ, ನೋಡ್ತಿರ್ಬೋದು. ಮನೆಗೆ ಏನೇನು ಬೇಕು ಪ್ರತಿಯೊಂದು ಐಟಮ್ಮು ಇಲ್ಲಿ ಸಿಗುತ್ತೆ. ಹಾಗೆ ನಾವು ಐಟಮ್ಸ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಕಂಟೈನರ್ಸ್ ಕೂಡ ಸಿಗುತ್ತೆ. ಚಾಪೆಯಿಂದ ಹಿಡಿದು ಪ್ರತಿಯೊಂದು ಹಾಟ್ ಬಾಕ್ಸು, ಟಿಫನ್ ಬಾಕ್ಸಲ್ಲಂತೂ ವೆರೈಟಿ ಇದೆ. ಹಾಗೆ ಈ ರೀತಿ ಕಂಟೈನರಲ್ಲೂ ಕೂಡ ವೆರೈಟಿ ಇದೆ. ನಾನು ಹೇಳಿದಾಗ ಪ್ರತಿಯೊಂದು ಕಂಪ್ನಿ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಅಂದರೆ ಒಂದು ಪ್ಲೇಸ್ ಅಂತ ನಾನು ಏನು ಹೇಳಿದೆ ಅದು ವರ್ತಿದೆ. ಈ ಒಂದು ಪ್ಲೇಸಿಗೆ ಬಂದರೆ ಪ್ರತಿಯೊಂದು ಸಿಗುತ್ತೆ, ಕಣ್ಣಿಗೆ ಬೇಕಾಗಿದ್ದ ಐಟಮ್ಸು ನಾವು ಪರ್ಚೇಸ್ ಮಾಡ್ಬೋದು. ಅಲ್ಲಿಂದ ನಾವು ರೆಗ್ಯುಲರ್ ಆಗಿ ನಮ್ಮ ಮನೆ ಹತ್ರನೇ ಇರುವಂಥ ಶಾಪಿಗೆ ಹೋದ್ವಿ.
ಸೊ ಅಲ್ಲಿ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಅಂದರೆ ನನಗೆ ಈ ಆಯಿಲ್ ಕ್ಯಾನ್ ಏನಿತ್ತು ಇದ್ರ ಮುಚ್ಚಳ ಒಡೆದೋಗ್ಬಿಟ್ಟಿತ್ತು, ಅದ್ರ ಲಿಡ್ ಏನಿದೆ ಅದು ಒಡೆದೋಗಿತ್ತು. ಸೊ ಅದನ್ನು ಕೇಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಭಾಷಣ ಸರ್ಕಲಲ್ಲಿ ಆ ಒಂದು ಶಾಪಲ್ಲಿ ಕೇಳಿದಾಗ ಅದು ಎಲ್ಲಿ ತೊಗೊಂಡಿರ್ತಾರೋ ಅಲ್ಲೇ ಕೇಳಿ ನೋಡಿ ಅವ್ರ ಹತ್ರ ಸಿಗುತ್ತೆ ಅಂತ ಹೇಳಿದ್ರು. ಸೊ ಇಲ್ಲಿ ಬಂದು ಕೇಳಿದಾಗ ಅದು ಅವೈಲೇಬಲ್ ಇದೆ, ಬಟ್ ಸೈಜ್ ಸ್ವಲ್ಪ ಚಿಕ್ಕದಿತ್ತು. ಸೊ ಸೈಜು ಗೋಡೌನಿಂದ ತರಬೇಕು, ನಾಳೆ ಇಸ್ಕೊಳ್ಳಿ ಅಂತ ಅಂದರು. ಅದಾದಮೇಲೆ ನಾನು ಹೇಳಿದ್ನಲ್ಲ ಇನ್ನೊಂದು ಐಟಮ್ನ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಏನು ತೊಗೋಬೋದು ಅದ್ರ ಬದಲಾಗಿ ಅಂತ ನೋಡ್ತಾ ಇದ್ವಿ. ಹಾಗೆ ಇಲ್ಲೂ ಕೂಡ ಹತ್ತತ್ರ 1 ಅವರೇ ಆಗೋಯಿತು. ಹಾಗೆ ಸ್ಟವ್ ಕೂಡ ನೋಡಿದ್ರು ನಮ್ಮಮ್ಮ, ಅದನ್ನು ಕೂಡ ಬುಕ್ ಮಾಡಿಬಿಟ್ಟು ಬಂದ್ವಿ. ಅಂದರೆ ಅವರೇ ತಂದು ಎಲ್ಲ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಸ್ಟವ್ ತೊಗೊಳೋದಕ್ಕೆ ರೇಟೆಲ್ಲ ಮಾತಾಡಿ ಯಾವ ಕಂಪ್ನಿದು ಬೇಕು, ನಮಗೆ ಪ್ರೀತಿದು ಬೇಕಾಗಿತ್ತು. ಸೊ ಅದೇ ಕಂಪ್ನಿದೇನೆ ಎಲ್ಲ ನೋಡಿಬಿಟ್ಟು ಬುಕ್ ಮಾಡಿಬಿಟ್ಟು ಬಂದ್ವಿ. ಹಾಗೆ ಮನೆಗೆ ಬಂದಮೇಲೆ ಮುಸ್ಸಂಜೆ ಟೈಮಲ್ಲಿ ಪೂಜೆ ಕೂಡ ಮಾಡಿದೆ. ಬೆಳಗ್ಗೆ ಪೂಜೆ ಮಾಡಿರಲಿಲ್ವಲ್ಲ, ಸೊ ಹಾಗೆ ಪೂಜೆ ಮಾಡಿದೆ. ಶಾಪಿಂಗ್ಗೆ ಅಂತ ಹೋದ್ಮೇಲೆ ಮನೆ ಕಡೆ ಜ್ಞಾನ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಬೆಳಗ್ಗೆ ಇಡ್ಲಿಗೆ ನೆನೆಸ್ಬಿಟ್ಟು ಹೋಗಿದ್ದೆ, ಬಂದು ರುಬ್ಬಬೇಕು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಇಡ್ಲಿ ಪಾತ್ರೆ ನೋಡಿದ್ಮೇಲೆ, ಅಂದರೆ ನೆನೆಸಿಟ್ಟಿರೋ ಅಂಥ ಪಾತ್ರೆ ನೋಡಿದ್ಮೇಲೆ ಅನಿಸ್ತು, ಅಯ್ಯೋ ಇಡ್ಲಿಗೆ ಹಾಕಿದ್ನಲ್ವ ರುಬ್ಬೇ ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಗ್ರೈಂಡರ್ಗೆ ಹಾಕಿ ಅದನ್ನೆಲ್ಲ ರುಬ್ಬಿ ಹಾಗೆ ಹಾಕಿ ತೊಳೆದಿಟ್ಬಿಟ್ಟು ಊಟಕ್ಕೂ ಎಲ್ಲ ರೆಡಿ ಮಾಡಿದೆ. ಆಲ್ರೆಡಿ ಸಾಂಬಾರು ಮಾಡಿದ್ನಲ್ವ, ಸೊ ಹಾಗಾಗಿ ಸಾಂಬಾರ್ದೇನು ಟೆನ್ಷನ್ ಇರಲಿಲ್ಲ, ಎಲ್ಲ ಆಯಿತು, ಕೆಲಸ ಎಲ್ಲ ಮುಗೀತು. ಆ್ಯಕ್ಚುಲಿ ಶಾಪ್ಗೆ ಹೋಗೋದಿರಲಿ ಅಲ್ಲಿ ನಿಂತು ಅರ್ಧ ಕಾಲು ನೋವು ಬಂದಂಗೆ ಆಗೋಯ್ತು. ಹತ್ತತ್ರ ಒಂದೊಂದು ಅಂಗಡೀಲಿ 1-2 ಅವರ್ ಅನ್ನೋ ಥರ ಅನಿಸ್ತು. ಅಂದರೆ ಭಾಷಣ ಸರ್ಕಲ್ಲಿ 2 ಅವರ್ಸೇ ಆಗೋಯಿತು ಹತ್ತತ್ರ. ಇಲ್ಲಿ ನಾವು ಮನೆ ಹತ್ರ ಹೋಗಿದ್ವಲ್ಲ, ಅಲ್ಲಿ 1 ಅವರ್ ಆಯಿತು ಸ್ಟವ್ ಎಲ್ಲ ನೋಡೋದಕ್ಕೆ. ಇದಿಷ್ಟು ಮುಗಿಸ್ಕೊಂಡು ಬಂದ್ವಿ. ನಾವು ಏನೇನು ಪರ್ಚೇಸ್ ಮಾಡಿದ್ವಿ, ಎಕ್ಸ್ಚೇಂಜ್ ಆಫರಲ್ಲಿ ಏನೇನು ತೊಗೊಂಡ್ವಿ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ನೋಡ್ತಾ ಇರಿ. ಹಾಗೆಯೇ ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಆದಷ್ಟು ವಿಡಿಯೋ ನೋಡೋದ್ರ ಮೂಲಕ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.